ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಹಾಗೆ ನಿನ್ನೆ ರಾತ್ರಿ ನಾವು CC ಮಾಲಿಂದ ಬರುವಾಗ ಕತ್ತಲಾಗಿತ್ತು. ಕತ್ತಲಾದ ನಂತರ ಯಾವುದೇ ರೀತಿಯ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಅಂದರೆ ಸಂಜೆ ಹೊತ್ತು ನಾವು ನನ್ನ ಮನೆಯಿಂದ ನನ್ನ ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ಸಣ್ಣದಿರಬೇಕಾದ್ರೆ ಇದೇ ದಾರಿಯಾಗಿ ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಹಾಗೆ ಅಲ್ವಾ, ಬಸ್ ಆಗಿರ್ಬೋದು, ರಿಕ್ಷಾ ಆಗಿರ್ಬೋದು ಇದ್ರೂ ಕೂಡ ನಮಗೆ ಸ್ಕೂಲಿಗೆ ಹೋಗಬೇಕಾದ್ರೆ ನಾವು ನಡ್ಕೊಂಡೇ ಹೋಗಬೇಕಾಗಿತ್ತು. ಬಸ್ಸಲ್ಲಿ ರಿಕ್ಷಾದಲ್ಲೆಲ್ಲ ನಮ್ಮನ್ನು ಕಲಿಸ್ತಾ ಇರಲಿಲ್ಲ. ಅಷ್ಟೊಂದು ಅನುಕೂಲ ಕೂಡ ನಮ್ಮಲ್ಲಿ ಇರಲಿಲ್ಲ. ಹಾಗೆ ನಮಗೆ ಆಸೆ ಕೂಡ ಇರಲಿಲ್ಲ. ನಮಗೆ ನಡ್ಕೊಂಡು ಹೋಗೋದಂದ್ರೇ ತುಂಬ ಇಷ್ಟ. ಯಾಕಂದರೆ ಎಲ್ಲ ಮಕ್ಕಳು ಒಟ್ಟಾಗಿ ಆಟ ಆಡಿಕೊಂಡು ಮಾತಾಡಿಕೊಂಡು ನಡ್ಕೊಂಡು ಹೋಗುವ ಖುಷಿಯೇ ಬೇರೆ. ಫೈನಲಿ ಇವಾಗ ನಾವು ನನ್ನ ಅಜ್ಜಿ ಮನೆಗೆ ರೀಚ್ ಆದ್ವಿ. ನೋಡಿ, ಇದೇ ನನ್ನ ಅಜ್ಜಿ ಮನೆ. ಅಜ್ಜಿ ಮನೆಯ ಮುಂಭಾಗದಲ್ಲಿ ನೀವು ನೋಡ್ಬೋದು, ಇದು ಕೆರೆ. ನೋಡಲಿಕ್ಕೆ ಕೆರೆ ಥರ ಕಾಣಿಸ್ತಾ ಇಲ್ಲ, ಆದರೆ ಇದು ಕೆರೆನೇ. ಇದರೊಳಗಡೆ ತುಂಬ ನೀರಿದೆ. ಮೇಲ್ಭಾಗದಲ್ಲಿ ಅದೇನೋ ಹೇಳ್ತಾರೆ, ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ಹಠ ಅಂತ ಹೇಳ್ತಾರೆ. ನನಗೆ ಸರಿಯಾದ ಪದ ಗೊತ್ತಿಲ್ಲ. ಹಾಗೆ ಹಿಂದೆ ಆ ಕೆರೆ ತುಂಬಾ ಸ್ವಚ್ಛವಾಗಿತ್ತು. ಆ ನೀರು ಕೂಡ ತುಂಬ ಕ್ಲೀನಾಗಿತ್ತು. ನಮ್ಮ ಊರಿನ ಎಲ್ಲ ಮಹಿಳೆಯರು ಕೂಡ ಅಲ್ಲೇ ಬಂದು ಬಟ್ಟೆ ಎಲ್ಲ ಒಗಿತಾ ಇದ್ರು. ಆದರೆ ಇವಾಗ ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ ಅದು. ಹಾಗೆ ಇದು ನೋಡಿ, ನಮ್ಮ ಅಜ್ಜಿ ಮನೆಯ ಮುಂಭಾಗದ ವ್ಯೂಸ್ ನೋಡಿ, ತುಂಬ ಚೆನ್ನಾಗಿದೆ ಅದು. ಅಲ್ಲಿ ಒಂದು ದೊಡ್ಡ ಗದ್ದೆ ಇದೆ. ಆ ಸುತ್ತಮುತ್ತ ಫುಲ್ ಗ್ರೀನರಿ, ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ನಮ್ಮಿಬ್ಬರು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂಥ ಮನೆ ಇದೆಯಲ್ವಾ, ಅದು ನಮ್ಮ ಊರಿನ ಏನು ಹೇಳ್ತಾರೆ, ದನಿ ಅಂತ ಹೇಳ್ತಾರೆ ನೋಡಿ, ದನಿ ಅವರ ಮನೆ. ಆದರೆ ಇವಾಗ ಆ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಮೊದಲು ಆ ಮನೆಯಲ್ಲಿ ದನಿ ಅಂತ ಒಬ್ಬರು ಇರ್ತಿದ್ರು. ಅಂದರೆ ಊರಲ್ಲಿ ಏನೇ ಸಮಸ್ಯೆ ಆದರೂ ಅಥವಾ ಏನೇ ಫಂಕ್ಷನ್ಸ್ ಆದರೂ ಕೂಡ ನಾವು ಅವರಿಗೆ ಹೋಗಿ ಹೇಳಬೇಕಾಗಿತ್ತು. ಅಂದರೆ ನಮ್ಮ ಊರಿನ ಜವಾಬ್ದಾರಿ ಎಲ್ಲ ಅವರೇ ತಗೊಳ್ತಾ ಇದ್ರು ಅಂತಲೇ ಹೇಳ್ಬೋದು. ಹಾಗೆ ನಾವು ಇನ್ನೊಂದು ಕಡೆ ಬಂದ್ವಿ. ನೋಡಿ, ಇದು ಅಂತೂ ತುಂಬ ದೊಡ್ಡ ಗದ್ದೆ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಂತೂ ಇಲ್ಲಿ ಪೂರ್ತಿ ನೀರು ಫುಲ್ ಆಗಿರುತ್ತೆ. ಅಂದರೆ ನೋಡಲಿಕ್ಕೆ ಒಂದೊಳ್ಳೆ ಸಮುದ್ರ ಥರನೇ ಕಾಣುತ್ತೆ. ಇಲ್ಲಿ ಏನೂ ಕಾಣಲ್ಲ, ಹಸಿರೆಲ್ಲ ಕಾಣೋದೇ ಇಲ್ಲ, ಫುಲ್ ಆಗಿರುತ್ತೆ ನೀರು. ಇವಾಗ ಅಂತೂ ಇಲ್ಲಿ ಭತ್ತ ಎಲ್ಲ ಏನು ಬೆಳೆಯೋದಿಲ್ಲ. ನಾವು ಸಣ್ಣದಿರಬೇಕಾದ್ರೆ ಇಲ್ಲಿ ಪೂರ್ತಿ ಭತ್ತ ಎಲ್ಲ ಬೆಳೀತಾ ಇದ್ರು. ನೋಡಲಿಕ್ಕೂ ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ಆದರೆ ಇವಾಗ ಇಲ್ಲಿ ಯಾರೂ ಭತ್ತ ಬೆಳೀತಾ ಇಲ್ಲ. ಹಾಗೆ ನಾವು ಗದ್ದೆಯಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಹಾಗೆ ಮಕ್ಕಳು ರೀಲ್ಸ್ ಕೂಡ ಮಾಡಿದ್ರು. ಶಾರ್ಟ್ ವಿಡಿಯೋಗೋಸ್ಕರ ಕೆಲವೊಂದು ಹಾಡಿಗೆ ಡ್ಯಾನ್ಸ್ ಕೂಡ ಮಾಡಿದರು. ತುಂಬ ಖುಷಿಯಾಯಿತು. ಮಕ್ಕಳು ತುಂಬ ಎಂಜಾಯ್ ಮಾಡಿದರು. ನಾವು ಕೂಡ ಹಾಗೆ ಆಫ್ಟರ್ ಲಾಂಗ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಮನೆಗೆ ಬಂದರೆ ಅಷ್ಟೇ, ಮನೆಗೆ ಬಂದು ಅಲ್ಲಿಂದ ರಿಟರ್ನ್ ಹೋಗ್ತಾ ಇದ್ವಿ. ಅಂದರೆ ಕೆಳಗಡೆ ಅಜ್ಜಿ ಮನೆಗೆಲ್ಲ ಜಾಸ್ತಿ ಬರೋದಿಲ್ಲ, ಯಾಕಂದರೆ ಅಜ್ಜ ಅಜ್ಜಿ ಇಲ್ಲ ಅಲ್ವಾ. ಹಾಗೆ ನಾವಿವಾಗ ರಿಟರ್ನ್ ಮನೆ ಕಡೆ ಹೊರಟ್ವಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ಹಾಗೆ ಹೋಗ್ತಾ ನಮ್ಮ ಅಜ್ಜಿ ತಾತನ ಮನೆಗೆ ಕೂಡ ಹೋದ್ವಿ. ಇದೇ ನೋಡಿ ನಮ್ಮ ಅಜ್ಜಿ ತಾತನ ಮನೆ. ಇವರೇ ನೋಡಿ ನಮ್ಮ ಅಜ್ಜಿ ಮತ್ತು ತಾತ.
ಹಾಗೆ ನನ್ನ ಅಕ್ಕನ ಮಗಳು ನೀರು ಸೇದೋದು ಹೇಗೆ ಅಂತೇಳಿ ಒಮ್ಮೆ ಟ್ರೈ ಮಾಡ್ತೇನೆ ಅಂತೇಳಿ ತುಂಬ ಹಠ ಮಾಡಿ ನೀರು ಸೇದ್ತಾ ಇದ್ದಾಳೆ. ದಯವಿಟ್ಟು ನೀವು ಯಾರೇ ಒಬ್ಬರೇ ಮಕ್ಕಳಿದ್ದರೆ ಖಂಡಿತವಾಗ್ಲೂ ಹೀಗೆ ಬಿಡ್ಲಿಕ್ಕೆ ಹೋಗಬೇಡಿ, ನೀರು ಸೇದೋದಕ್ಕೆ ತುಂಬ ಡೇಂಜರ್. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.